ಅಂತರಂಗ ನಮ್ಮ ಕಾರ್ಯಕ್ರಮದಲ್ಲಿ ಮೂಲ ಉದ್ದೇಶ ಅಂತಂದರೆ ಅವರು ನಡೆದು ಬಂದಂತಹ ಒಂದು ಹಾದಿ ಹೇಗಿತ್ತು. ಸೊ ಕಿಶೋರ್ ಅಂದರೆ ನಮಗೆ ನಟನಾಗಿ ಗೊತ್ತು. ಅನ್ನು ಹೊರತುಪಡಿಸಿ ಕಿಶೋರ್ ಯಾರು? ಮನುಷ್ಯನಾಗಿ ಆಗೋದಕ್ಕೆ ಪ್ರಯತ್ನ ಪಡ್ತಾರೋ ಮನುಷ್ಯ. ಅದೇ ದೊಡ್ಡ ಇದಲ್ಲ. ಕುವೆಂಪು ಹೇಳ್ತಾರಲ್ಲ, ಹುಟ್ಟಿದಾಗ್ಲೇ ಮಗು ವಿಶ್ವಮಾನವನಾಗಿ ಕೊಡ್ತಾನೆ. ಅವನನ್ನು ಸುಮಾರು ಚೌಕಟ್ಟುಗಳ ಒಳಗಡೆ ನಾವು ಬಂಧಿಸ್ಬಿಟ್ಟು ಏನೇನೋ ಮಾಡಿಬಿಡ್ತೀವಿ, ಡಿಫೈನ್ ಮಾಡಿಬಿಡ್ತೀವಿ. ಸೊ ಡಿಫೈನ್ ಮಾಡೋಕ್ಕೆ ಗೊತ್ತಿಲ್ಲ. ಡಿಫೈನ್ ಮಾಡೋದಷ್ಟು ಸುಲಭನ, ಒಬ್ಬ ಮನುಷ್ಯನೂ ಡಿಫೈನ್ ಮಾಡೋದು ಹೇಗೆ ಅಂತ ನನಗೆ ಗೊತ್ತಿಲ್ಲ. ಅದನ್ನು ಹುಡ್ಕೊಂಡು ಹೋದರೆ ಅದಕ್ಕೆ ತುಂಬ ವಿಸ್ತಾರವಾದ ಅರ್ಥಗಳು ಹುಡ್ಕೊಳ್ತಾ ಹೋಗ್ಬೋದು ನಾವು. ಹಾಗಾಗಿ ಒಂದು ಒಂದು ದೊಡ್ಡ ಅರ್ಥದಲ್ಲಿ ಹೋಲಿಸ್ಟಿಕ್ಕಾಗಿ ನೋಡ್ಬೋದು. ಅಂದರೆ ಒಂದು ಮನುಷ್ಯ ಆಗೋದು ಅಂತ ನಾವು ಏನೇನೆಲ್ಲ ಕಲ್ಪನೆಗಳು ಅಂದ್ಕೊಂಡಿದ್ವು, ಅದಾಗೋದಕ್ಕೆ ಪ್ರಯತ್ನ ಪಡೋದು ಅಷ್ಟೇ ತಾನೇ. ಹುಟ್ಟಿದಾಗಿಂದ ಬೇರೆ ಏನೇನೋ ಆಗ್ಬಿಡ್ತೀವಿ. ಬರ್ತಾ ದಾರಿಯಲ್ಲಿ ಕಲಿಕೆಗಳು ಹಂಗಿರ್ತವೆ, ಸಮಾಜ ಹಂಗಿರ್ತವೆ. ಸಮಾಜ ಏನೇನೋ ಹೇಳ್ಕೊಡ್ತಾ ಹೋಗುತ್ತೆ, ಸುತ್ತಮುತ್ತ ಜನ ಹೇಳ್ಕೊಡ್ತಾ ಹೋಗ್ತಾರೆ, ನಾವೇ ಒಂದಷ್ಟು ಕಲ್ಪಿಸ್ಕೊಳ್ತಾ ಹೋಗ್ತೀವಿ. ಈಗಂತೂ ಮಾಧ್ಯಮಗಳಿವೆ, ಎಲ್ಲವನ್ನು ಹೇಳ್ಕೊಡ್ತಾ ಹೋಗ್ತವೆ. ಅದನ್ನು ನಮಗೆ ಬೇಕಾದಷ್ಟು ಐಡೆಂಟಿಟಿಗಳನ್ನ, ನಮ್ಮ ಆಲೋಚನೆಗಳನ್ನ ಬೇರೆ ಏನೋ ನಾವು ಮಾಡಿಬಿಡ್ತವೆ. ಅದೆಲ್ಲವನ್ನೂ ಬಿಟ್ಟು ಹೆಚ್ಚು ಕಡಿಮೆ ಮೋಸ್ಟ್ ಪ್ರಾಬಬ್ಲಿ ಶರಣರು ಹೇಳ್ದಂಗೆ ಶೂನ್ಯ ಸಂಪಾದನೆ ಅಂತ ಹೇಳ್ಬೋದು ಅಷ್ಟೇ. ಸೊ ಶೂನ್ಯ ಸಂಪಾದನೆ ಕಡೆಗೆ ಹೋಗ್ಬೇಕು. ನಾನು ವಾಟ್ಸಪ್ ಸ್ಟೇಟಸಲ್ಲಿ ಅದೇ ಬರ್ಕೊಟ್ಟಿರ್ತೀನಿ. ನಾನು ಯಾಕೆ ಈ ಮಾತು ಕೇಳ್ತೇನೆ ಕಿಶೋರ್ ಸರ್ ಅಂದರೆ, ಯಾಕಂದ್ರೆ ನಿಮ್ಮ ಆಲೋಚನೆಗಳೇ ಬೇರೆ. ಈಗ ಒಬ್ಬ ಕಲಾವಿದನಿಗೆ ಸೂಕ್ಷ್ಮತೆ ನೀವು ಅಂತ ಅವಾಗಲೇ ಹೇಳ್ತಾ ಇದ್ರಿ. ಬಟ್ ನಿಮ್ಮ ಕಳಕಳಿ, ಆಮೇಲೆ ನಿಮ್ಮ ಆಲೋಚನೆಗಳು, ನೀವು ನಡೆಯುವಂಥ ಹಾದಿ, ಒಬ್ಬ ಕಲಾವಿದನಿಗೆ ಅದು ಈಗ ಒಳ್ಳೆ ಪಾಪ್ಯುಲಾರಿಟಿ ಬರುತ್ತೆ. ಪಾಪ್ಯುಲಾರಿಟಿ ಬಂದ ನಂತರದಲ್ಲಿ ಕೆಲವೊಂದಿಷ್ಟು ಮಾತುಗಳೆಲ್ಲೋ ಮುಳುವಾಗುತ್ತೆ ಅನ್ನೋ ಥರದ್ದು ಇದೆ. ಸೊ ಅದಕ್ಕೇನು ಹೇಳೋಕ್ಕೆ ಇಷ್ಟಪಡ್ತೀರಿ ನೀವು? ಅದನ್ನು ಸತ್ಯ ಹೇಳೋದಕ್ಕೆ ಹೆದರಬಾರ್ದು, ಅದು ಕಲಾವಿದ ಹೆದರಬಾರ್ದು. ಯಾಕಂದರೆ ಮುಖ್ಯವಾಗಿ ಅವನಿಗೆ ಸಾಮಾಜಿಕ ಜವಾಬ್ದಾರಿ ತುಂಬ ದೊಡ್ಡದಿರುತ್ತೆ. ಯಾಕಂದರೆ ಕಲಾವಿದ ಜನಗಳ ಪ್ರತಿಕ್ರಿಯೆಯಿಂದ ಅವನು ಮುಂದಕ್ಕೆ ಹೋಗ್ತಾ ಹೋಗ್ತಾನೆ. ಒಂದು ಹೆಜ್ಜೆನೇ ಮುಂದಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಬೆಳೀತಾನೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ದಾಗ ಅದು ಅಹಂ ಆಗ್ತದೆ. ಮುಂದಕ್ಕೆ ಅವನ ಪ್ರಯಾಣದಲ್ಲಿ ಮುಂದಕ್ಕೆ ಹೋಗ್ತಾ ಹೋಗ್ತಾನೆ. ಸೊ ಜನಗಳ ಜೊತೆ ಇಂಟ್ರಾಕ್ಷನಿಂದನೇ ಅದು ಸಾಧ್ಯ. ಎಲ್ಲವೂ ಮಾಧ್ಯಮಗಳೇ, ಅಂದರೆ ಈ ಕಲಾ ಮಾಧ್ಯಮಗಳೆಲ್ಲವೂ ಜನಗಳ ಇಲ್ಲದೆ ಆಗಕ್ಕೆ ಸಾಧ್ಯನೇ ಇಲ್ಲ. ಈಗ ನಾನು ಏನನ್ನೋ ಒಂದು ಮಾಡ್ತೀನಿ ಅಂದರೆ ಜನ ನೋಡಿ ಅದರ ಬಗ್ಗೆ ರೆಸ್ಪಾಂಡ್ ಮಾಡಿದಷ್ಟೇ ನಾನು ಇನ್ನೊಂದು ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ, ಅದರಿಂದ ಕಲೀಲಿಕ್ಕೆ ಸಾಧ್ಯ. ಸೊ ಜನರಿಗೆ ನಾನು ಋಣಿಯಾಗಿರ್ಬೇಕು ಮುಖ್ಯವಾಗಿ. ಸೊ ಜನಗಳ ಜೊತೆನೇ ನನ್ನ ಕಲೆಯ ಏನದು ಸಂವಹನ ಏನೋ ಒಂದು ಆಗ್ತದೆ, ಇಂಟ್ರಾಕ್ಷನ್. ಸೊ ಹಾಗಿರುವಾಗ ನಾನು ಜನಪರವಾಗಿರ್ಬೋದು ಇರೋದು ತುಂಬಾ ಮುಖ್ಯ. ಯಾಕಂದರೆ ಜನಗಳ ಜೊತೆನೇ ನಾನು ಕೆಲಸ ಮಾಡ್ತೀನಿ. ಬಟ್ ಅದೇನು ಒಂದು ಕಡೆ ತೊಂದರೆ ಆಗುತ್ತಾ ನಿಮಗೆ? ಅದಕ್ಕೇನಕ್ಕೆ ಯೋಚನೆ ಮಾಡಬೇಕು? ನನ್ನ ಕೆಲಸನೇ ಅದಲ್ಲ. ನನ್ನ ಕೆಲಸ ಜನಗಳ ಜೊತೆ ಕೆಲಸ ಮಾಡ್ತಾ ಕಲೆಯ ಮೂಲಕ ಜನಗಳ ಸಮಸ್ಯೆನ ಎತ್ಕೊಂಡು, ಜನ ಅಂದರೆ ನಾನೂ ಸಹ. ಸೊ ಅದು ನನ್ನ ಸಮಸ್ಯೆ ಕೂಡ. ಸೊ ನನ್ನ ಸಮಸ್ಯೆನೇ ನಾನು ಮಾತಾಡೋಕ್ಕಾಗಲಿಲ್ಲ ಅಂದರೆ ನಾನು ಯಾವುದೇ ಕಲೆ ನನಗೆ ಗೊತ್ತಿದ್ದು ಏನು ಪ್ರಯೋಜನ?